ಓಂ ಸರ್ವದೈವಿ ಸುಪ್ರೇಷ್ಠಂ. ಯಾವುದಾಯ್ತು ಈಗ ಎಷ್ಟು ಬಂತು? ಕೊನೆಗೆ ಬರ್ತಾ ಇದೆ, ಒಂದು ಸ್ವಲ್ಪ ಇದೆ. ಒಟ್ಟು ಭೇದ ವ್ಯಪದೇಶ ಒಟ್ಟಿನ ಮೇಲೆ ಭೇದ ಅಂಬುದು ಪ್ರಾಮಾಣಿಕ, ಅಭೇದ ಅಂಬುದು ಅಪ್ರಾಮಾಣಿಕ. ಆದ್ದರಿಂದ ಅಭೇದವನ್ನು ನಿರಾಕರಣೆ ಮಾಡೋದೇ ಮುಖ್ಯ ಉದ್ದೇಶ ಇದೆ ಅಂತ ತಿಳಿಸಿದೆ. ಭೇದ ವ್ಯಪದೇಶಾದಿತಿ ಜೀವೇಶಯೋರ್ ಭೇದಶ್ಚೋಕ್ತೋ ಭಗವತ. ಭೇದ ಇದೆ ಅಂತ ಬ್ರಹ್ಮಸೂತ್ರ ಸ್ಪಷ್ಟ ಹೇಳಿಬಿಟ್ಟಿದೆ. ಅಂದಮೇಲೆ ಅದಕ್ಕೆ ಭೇದ ಇಲ್ಲ ಎಂಬ ಅರ್ಥ ಬರದೆ ಹೇಗೆ ಶೂಟಾಗುತ್ತದೋ? ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ ಇದು ವ್ಯಾವಹಾರಿಕ ಭೇದ ದೃಷ್ಟಿಯಲ್ಲಿ ಹೇಳಿದ್ದಾರೆ ಅಂದ್ಬಿಟ್ಟು. ಅವ್ರು ಹೇಳಿ ನೀವು ಹೇಳಬಾರ್ದು ಅದನ್ನು. ಯಾರು ಹೇಳಬೇಕದನ್ನು? ಅವ್ರು ನಾವು ಹೇಳ್ಕೊಂಡ್ಬಿಟ್ರೆ ಅದನ್ನು ಭೇದ ದರ್ಶನಂ ಅಸುಕರಂ ಸ್ವರೂಪತ್ವಾತ್ ಭೇದಸ್ಯ ನಚ ಭೇದ ದರ್ಶನಸ್ಯ ಭೇದ ಅಸುಕರಂ ಸ್ವರೂಪತ್ವಾತ್ ಭೇದಸ್ಯ ಸರ್ವವ್ಯಾವೃತ್ವ ಮತ್ತೊಂದು ಪ್ರಶ್ನೆ ಬರುತ್ತೆ. ಈಗ ಭೇದ ಹೇಳಿದ್ದಾರೆ. ನಚ ಭೇದ ದರ್ಶನಂ ಅಸುಕರಂ, ಎಂದೂ ಕೂಡ ಭೇದ ದರ್ಶನ ದುಷ್ಕರ ಅಲ್ಲ. ಭೇದ ಅಂಬುದು ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ. ಸ್ವರೂಪತ್ವಾತ್ ಭೇದಸ್ಯ, ಯಾಕೆಂದ್ರೆ ಭೇದ ಎಲ್ಲಿದೆ ಗೊತ್ತಾ? ಸ್ವರೂಪದಲ್ಲೇ ಎ ಬಿ ಬಿ. ಎ ಬಿಗೆ ಏನು ವ್ಯತ್ಯಾಸ? ಅದು ಎ ಆಗಿರೋದು ಬಿ ಆಗಿರೋದೇ ವ್ಯತ್ಯಾಸ. ಇನ್ನೇನು ಹೆಚ್ಚು ತಿಳ್ಕೊಬೇಕಾಗಿಲ್ಲ. ಘಟಪಟಗಳಿಗೆ ಯಾಕೆ ಭೇದ ಇದೆ? ಘಟಪಟ ಟಕಾರ ಇದ್ದರೂ ಕೂಡ, ಟಕಾರ ಕಾಮನ್ ಆಗಿದ್ರು ಕೂಡ ಏನಲ್ಲ, ಒಂದೇ ಅಲ್ಲ. ಅಂದರೆ ಸುಲಭ. ಅದು ಅಭೇದ ಹೇಳೋದು ಕಷ್ಟ. ಘಟಪಟ ಒಂದೇ ಅಂಥೇಳಿ ಆ ತಲೆ ಕೆರ್ಕೋತಾರೆ. ಯಾಕೆ ಹೇಗೆ ಒಂದೇ ಆಗುತ್ತೆ ಅಂತ ಕೇಳ್ತಾರೆ. ಬೇರೆ ಅದು ಸುಲಭವಾಗಿ ಅರ್ಥ ಆಗುತ್ತೆ. ಭೇದಸ್ಯ ಸರ್ವವ್ಯಾವೃತ್ತಂ ಹಿ ಸರ್ವಸ್ಯ ಸ್ವರೂಪಂ ಸರ್ವೈಹಿ ಅನುಭೂಯತೆ. ಸರ್ವಹಿ ಅಂದರೆ ದಡ್ರು ಪುಂಡು ಏನೇ ಆಗಿರಲಿ ಅವರು ಅಭೇದ ಗೊತ್ತಿದ್ದೇವೆ. ಗೊತ್ತಾಯ್ತಾ? ಏನು ಗೊತ್ತಿದೆ? ತನ್ನ ವಿಷಯದ ಬಗ್ಗೆ ಅಭೇದ, ಬೇರೆಯವ್ರ ಬಗ್ಗೆ ಭೇದ. ಯಾರು ಹೇಳ್ಕೊಡ್ಬೇಕಾದ್ರೆ ನ್ಯಾಚುರಲಿ ಗೊತ್ತಿದೆ. ಇನ್ನೂ ತಮಾಷೆ ಮಾಡ್ತಾರೆ. ಇಲ್ಲಿ ಬೆಂಕಿ ಇಡಿ, ಈ ಕಡೆ ಇರುವೆ ಬಿಡಿ, ಬೆಂಕಿ ಹತ್ರ ಹೋಗಲ್ಲ ಅದು. ಅಲ್ಲಿ ಬೆಲ್ಲ ಇಡಿ, ಎಲ್ಲಿ ಹೋಗುತ್ತದು? ಏನು ಭೇದ ಗೊತ್ತಿದೆ ಅದಕ್ಕೆ? ಬೆಲ್ಲ ಗೊತ್ತು, ಬೆಂಕಿ ಗೊತ್ತು. ಯಾವುದು ಹಿತ ಯಾವುದು ಅಹಿತ ಗೊತ್ತಿದೆ ಅದಕ್ಕೆ. ಅಂದರೆ ಪ್ರಾಣಭನ್ ಮಾತ್ರ ಸಿದ್ಧಂ. ಸುಖನೇ ಆಗಬೇಕು, ದುಃಖ ಆಗಲೇಬಾರದು ಎಂಬುದು ಯಾರಿಗೂ ಗೊತ್ತಿದೆ ಅಂದರೆ ಪ್ರಾಣಿಗಳಿಗೂ ಗೊತ್ತಿದೆ. ಭೇದಸ್ಯ ಅಂದರೆ ಅದು ಗೊತ್ತಿಲ್ಲ ಅಂತ ಏನಂತ ಇಂಡೈರೆಕ್ಟ್ಲಿ ಭಾರಿ ಕೀಳಾಗತ್ತೆ. ಸರ್ವವ್ಯಾಪ್ತತ್ವಂ ಹಿ ಸರ್ವ ವ್ಯಾವೃತ್ತಂ ಹಿ ಸರ್ವಸ್ಯ ಸ್ವರೂಪಂ ಸರ್ವೈರನುಭೂಯತೆ. ಭಾರಿ ಸೂಕ್ಷ್ಮ ಭೇದ ಗೊತ್ತಾಗಲಿಕ್ಕೆ ಎಕ್ಸ್ಪರ್ಟೈಸ್ ಬೇಕು. ಎರಡು ಒಂದೇ ಅಂತ ಗೊತ್ತಾಗಲಿಕ್ಕೆ ಏನು ಬೇಕಿಲ್ಲ, ಮೂರ್ಖತನ ಸಾಕು. ಭೇದ ಅಂತ ಗೊತ್ತಾಗಲಿಕ್ಕೆ ಸ್ವಲ್ಪ ಬುದ್ಧಿ ಇದ್ದರೆ ಸಾಕು. ಭಾರಿ ಬುದ್ಧಿ ಇದ್ದರೆ ಸೂಕ್ಷ್ಮ ವ್ಯತ್ಯಾಸನೂ ಗುರುತಿಸ್ತಾರೆ, ಅತಿ ಸೂಕ್ಷ್ಮ ವ್ಯತ್ಯಾಸ. ಸರ್ವವ್ಯಾವೃತ್ತಂ ಹಿ ಸರ್ವಸ್ಯ ಸ್ವರೂಪಂ ಸರ್ವೈರನುಭೂಯತೆ. ಅಂದರೆ ಎಲ್ಲರ ಸ್ವರೂಪವೂ ಕೂಡ ಬೇರೆ, ಎಲ್ಲರಿಂದನೂ ಕೂಡ ಬೇರೆ ಆಗಿದೆ ಅಂಥೇಳಿ ಎಲ್ಲರ ಅನುಭವದಲ್ಲೂ ಬಂದಿದೆ. ಅನ್ಯಥಾ ಅಹಂ ವಾ ದೃಷ್ಟೋ ಅನ್ಯೋ ವಾ ದೃಷ್ಟ ಇತ್ಯಪಿ ಸಂಶಯಸ್ಯ. ನಮಗಿಂಥ ಸಂಶಯ ಬಂದಿದೆಯಾ? ನಾನು ಕಂಡಿದ್ದು ನನ್ನನ್ನು ಕಣ್ಣು ಬೇರೆಯವ್ರನ್ನ ಕಣ್ಣು ಅಂತ ಅಂದ್ಕೊಂಡಿದ್ದಾರೆ ಯಾರನ್ನು ಕೂಡ. ಒಂದು ವಸ್ತುವನ್ನು ನೋಡಿದಾಗ ನೋಡಲ್ಪಟ್ಟ ವಸ್ತು, ನೋಡಿದ ತಾನು, ಇಬ್ಬರು ಕೂಡ ಒಂದೇ ಅಂತ ಭ್ರಮೆ ಯಾರಿಗಾರು ಬಂದಿದೆಯಾ? ಏನು ಬಂದಿದೆ ಅವರಿಗೆ? ಬೇರೆ ಅಂತ ಹೊಂದಿದೆ. ಕಾಪಿ ಮಾಡಿ ಹೊಡೆಯೋನಿಗೂ ಒಂದು ಗೊತ್ತಿದೆ. ಏನು ಗೊತ್ತಿದೆ? ಏನು ಗೊತ್ತಿದೆ? ನಾನು ಓದ್ಕೊಂಬಂದಿಲ್ಲ, ನಾನು ಬರಿತಾ ಇದ್ದೇನೆ, ಸರಿಯಾಗಿ ನೋಡಿ ಬರಿತಾ ಇದ್ದೇನೆ. ಅವನು ಬುದ್ಧಿವಂತ ಹುಡುಗ. ದಡ್ಡರು ಯಾರು ಕಾಪಿ ಮಾಡಲ್ಲ. ಯಾರು ಕಾಪಿ ಮಾಡ್ತಾರೆ? ಸಾಮಾನ್ಯ ಬುದ್ಧಿವಂತರೇ ಕಾಪಿ ಮಾಡೋದು. ಅವನು ಬುದ್ಧಿವಂತ, ನಾನು ದಡ್ಡ. ಗೊತ್ತಿದೆಯಾ ಇಲ್ವಾ? ಯಾಕೆ ಕಾಪಿ ಮಾಡ್ತಿದ್ದೆ ಹೇಳ್ತಿದ್ರೆ? ಅದು ಬೇರೆ, ಕರಡಿ ದೃಷ್ಟಾಂತ ಬೇರೆ. ಅವ್ರು ಅಲ್ಲಿ ಕೊಡೋದು, ಅದಕ್ಕೆ ಯಾಕೆ ಅಲ್ಲಿ ಬಂದಿಲ್ಲ, ಅದು ಯಾಕೆ ಬರುತ್ತೆ ಆ ಭ್ರಮೆ. ಅವ್ರಿಗೆ ಪ್ರಶ್ನೆಗೆ ಅರ್ಥ ಆಯ್ತಾ? ಕರಡಿಯಲ್ಲಿ ನೋಡ್ಕೊಂಡಾಗ ಯಾರಿಗೆ ನೀವತ್ತು ಮಾತಾಡಿಸ್ತಾರ ಎದುರಿಗಿದ್ದವ್ರನ್ನ? ಅಲ್ಲ, ಅಲ್ಲಿ ಕರಡಿ ಎಂಬ ವಿಸ್ತೇಲಿ ಏನು ಗೊತ್ತಾಯ್ತು ಅವನಿಗೆ? ಕರಡಿ ಎಂಬ ಕಾರಣನೇ ಅದು ಬೇರೆ, ಅದು ನಾನೇ ಅಂತ ಗೊತ್ತಾಯ್ತು. ಕರಡಿ ಅಂತ ನೋಡಿದ ತಕ್ಷಣ ಗೊತ್ತಾಯ್ತಾ? ಏನು ಜ್ಞಾನ ಇದೆ ಅವನಿಗೀಗ? ಕರಡಿ ಎಂಬ ಜ್ಞಾನ ಇದ್ದರಿಂದ. ಕರಡಿ ಎಂಬ ಜ್ಞಾನ ಇಲ್ಲದವನಿಗೆ ಏನಾಗುತ್ತೆ? ಆದ್ದರಿಂದ ಕರಡಿ ಎಂಬ ಜ್ಞಾನ ಇದ್ದ ಸಮಸ್ಯೆ ಬರಲಿಲ್ಲ. ಅಂದರೆ ಉಪಾಧಿ ಜ್ಞಾನ ಇದ್ದವನಿಗೆ ಬರೋದಿಲ್ಲ. ಉಪಾಧಿ ಜ್ಞಾನ ಇದ್ದವನು ಬರುತ್ತಾ? ಆದರೆ ಸಮಸ್ಯೆ ಇಲ್ಲ. ಬೇರೆ ಕಡೆ ಉಪಾಧಿನೇ ಇಲ್ಲ. ಆದ್ದರಿಂದ ಕಂಡ ಭೇದ ಏನದು? ಸಹಜ ಭೇದ. ಇದು ಕರಡಿ ನೀವು ಕರಡಿ ನೋಡ್ಕೊಂಡು ಅನಿಸ್ತಾ ಇದೆ ನಮಗೀಗ? ಇಲ್ಲ. ಕರಡಿದ್ರೆ ತೋರಿಸ್ಬೇಕಿಲ್ಲ. ಅಲ್ಲಾದರೂ ಇದೆ. ಅಲ್ಲ, ಉಪಾಧಿ. ಅದು ಉಪಾಧಿ ಸತ್ಯ ಆಗಬೇಕು, ಮಿಥ್ಯ ಆಗಬೇಕು? ಸತ್ಯ ಆಗಿದ್ರೆ ಸುಳ್ಳು ಕರಡಿಯಲ್ಲಿ ಕಾಣಿಸುತ್ತಾ ನಿಮಗೆ ಪ್ರತಿಬಿಂಬ? ಸತ್ಯ ಆಗಿರ್ಬೇಕು. ಇದೆಲ್ಲ ಮತ್ತೆ ಯಾರ ಪ್ರಕಾರ ವಾಪಸ್ ಹೋಗ್ಬಿಡೋದು. ಏನ? ಹಾಂ ಹಾಂ, ಅವೆಲ್ಲ ಸುಳ್ಳು ಕಥೆಗಳು. ಸುಳ್ಳು ಕಥೆಗಳು ಅವೆಲ್ಲ. ಸಿಂಹದ ಕಥೆ ಹೇಳ್ತಾರಲ್ಲ, ನೋಡಿಬಿಟ್ಟು ಸಿಂಹ ಅಂತ ಹಾರಿತು ಅಂತೇಳಿ, ಅವೆಲ್ಲ ಕಥೆಗೆ ಹೇಳಿದ್ದು ಅಷ್ಟೇ ಹೊರತು ಆ್ಯಕ್ಚುಲಿ ಏನಲ್ಲ. ಯಾವ ಸಿಂಹನ ತಡ್ತನ ಮಾಡಿಲ್ಲ ಅಂತ, ತಡ್ತನ ಮಾಡೋದಿಲ್ಲ ಅವೆಲ್ಲ. ಹಾಂ, ಏನು ಮಾಡುತ್ತೆ?
ಅದು ಬೇರೆ, ಯಾಕೆ ಏನು ಉಪಾಧಿ ಅಂತ ಗೊತ್ತಿಲ್ಲ ಅವರಿಗೆ, ಕರಡಿ ಉಪಾಧಿ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲಿ ಅದು ಗೊತ್ತಿಲ್ಲ ಅಂತ, ಅದು ಗೊತ್ತಿಲ್ಲದಿರೋ ಕಾರಣ ಮಾಡೋದಕ್ಕೆ ಕಾರಣ ಅಲ್ಲ, ಅಜ್ಞಾನ ಕಾರಣ, ಇದು ಕಾರಣ ಅಲ್ಲ. ಅಜ್ಞಾನ ಒಬ್ಬ ಉಪಾಧಿಯಿಂದ ಹಾಗಾಗಿತ್ತು ಅಷ್ಟೇ. ಅದು ವಿಶ್ಲೇಷಣೆ ಮಾಡಬೇಕು. ಜನ ಕೇಳ್ಬೇಕಾದ್ರೆ ಏನು ಮಾಡ್ತಾರೆ, ಹೇಳ್ತಾರೆ ಮುಳಿದ ದಿವಸ ನಾಳೆ ನೋಡೋಣ ಅಂತ. ಈ ಭೇದದ ಬಗ್ಗೆ ಹೇಳ್ತಾರೆ, ತುಂಬ ಡಿಸ್ಕಷನ್ ಮಾಡ್ತಾರೆ, ತುಂಬ ವಿಷಯಗಳಿದೆ. ತತ್ವನಿರ್ಣಯ ಆಗೋದ್ರಿಂದ ಸಮಸ್ಯೆ ಬರೋಲ್ಲ, ಇಲ್ಲ ಹೋದರೆ ಇಲ್ಲಿ ತುಂಬ ಜನ ವ್ಯಾಖ್ಯಾನ, ಎಷ್ಟು ತಪ್ಪ ವ್ಯಾಖ್ಯಾನ ಬರೆದಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯತಾಂ ಕಮಲಾಲಯಃ.